ವಿಜಯನಗರ ಚಾನೆಲ್ ವೀಕ್ಷಕರಿಗೆ 2025ರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ ವಾರ್ತೆಗಳ ಮುಖ್ಯಾಂಶಗಳು. ನೋಡಿ ಪುಳಕಿತಗೊಂಡ ಶಾಲಾ ವಿದ್ಯಾರ್ಥಿಗಳು. ಈಗ ವಾರ್ತೆಗಳ ವಿವರ. 2024ರ ಡಿಸೆಂಬರ್ 31ರ ರಾತ್ರಿ ನಾಗರಿಕರು ಹೊಸ ವರ್ಷವನ್ನ ಸ್ವಾಗತಿಸಲು ಸಂಭ್ರಮಾಚರಣೆ ಮಾಡುತ್ತಾರೆ. ಸಾರ್ವಜನಿಕರು ಕಾನೂನಿನ ಚೌಕಟ್ಟಿನ ಅಡಿಯಲ್ಲೇ 2025ರ ಹೊಸ ವರ್ಷಾಚರಣೆ ಮಾಡಬೇಕು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಹಂಪಿ ಹಾಗೂ ಹೊಸಪೇಟೆ ನಗರದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಎಂದು ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಹರಿಬಾಬುರವರು ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. 2025ನೇ ಹೊಸ ವರ್ಷದ ಪ್ರಾರಂಭದ ಹಿನ್ನೆಲೆಯ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಈಗಾಗಲೇ ವಿಜಯನಗರ ಜಿಲ್ಲೆಯ ಆದ್ಯಂತ ಎಲ್ಲ ಕಡೆ ರೀತಿಯ ಪೊಲೀಸ್ಗೆ ಅವಶ್ಯಕತೆ ಇರುವಂತೆಲ್ಲ ಸೂಕ್ತ ಭದ್ರತೆಗಳನ್ನ ಈಗಾಗಲೇ ತಯಾರಿ ಮಾಡಿಕೊಳ್ಳಲಾಗಿದೆ. ವಿಶೇಷವಾಗಿ ಹಂಪಿ ಮತ್ತು ಸುತ್ತಮುತ್ತಲಿನ ಪ್ರವಾಸಿ ಸ್ಥಾನಗಳಿರ್ಬೋದು, ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಭಾಗ ಮತ್ತು ಇಲ್ಲಿ ಹೆಚ್ಚಿನ ಸಾರ್ವಜನಿಕರು ಸೇರುವಂತಹ ಸಾಧ್ಯತೆ ಇದೆ. ಈಗ ಎಲ್ಲರೂ ಕೂಡ ನಾವು ಈಗಾಗಲೇ ಗುರುತಿಸಿ ಅಲ್ಲಿಗೆ ಪೊಲೀಸನ್ನ ಸಾಕಷ್ಟು ಪ್ರಮಾಣದಲ್ಲಿ ನಿಯೋಜನೆ ಮಾಡುವಂಥದ್ದು ಮತ್ತು ಸೆಲೆಬ್ರೇಷನ್ಸ್ ಎಲ್ಲೆಲ್ಲಿ ನಡೀತದೆ ಅಂಥ ಭಾಗಗಳಲ್ಲಿ, ವಿಶೇಷವಾಗಿ ಹೋಟೆಲ್ಸು, ರೆಸಾರ್ಟ್ಸು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಅವುಗಳನ್ನ ಈಗಾಗಲೇ ಗುರುತಿಸಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಸ್ಟೇಕ್ ಹೋಲ್ಡರ್ಸ್ನ ಕರೆಸಿ ಈಗಾಗಲೇ ಸಭೆಯನ್ನು ಮಾಡಿ ಅವರಿಗೆ ಡೂಸ್ ಆ್ಯಂಡ್ ಡೋನ್ಸ್ ಬಗ್ಗೆ ನಾವು ಈಗಾಗಲೇ ಸೂಚನೆಗಳನ್ನ ನೀಡಿರ್ತೀವಿ. ಸಾಕಷ್ಟು ಕಡೆ ಸುಮಾರು ಹೊಸಪೇಟೆ ಮತ್ತು ಹಂಪಿ ಸುತ್ತಮುತ್ತ ಭಾಗಗಳಲ್ಲಿ CC ಕ್ಯಾಮ್ರಾ ಮತ್ತು ವಿಶೇಷ ಪೆಟ್ರೋಲಿಂಗ್ ಕೂಡ ನೇಮಕ ಮಾಡಿ ನಾಕಾಬಂದಿ ಪಾಯಿಂಟ್ಸ್ ಕೂಡ ಈಗಾಗಲೇ ನೇಮಕ ಮಾಡಿದ್ದೀವಿ. ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಅವರು ಸಂಭ್ರಮಾಚರಣೆ ಮಾಡಲಿಕ್ಕೆ ಯಾವುದೇ ರೀತಿ ಅಡ್ಡಿ ಇರೋದಿಲ್ಲ. ಸೊ ಬೇರೆಯವರು ಅವರ ಸಂಭ್ರಮಾಚರಣೆಯಿಂದ ಬೇರೆಯವರಿಗೆ ತೊಂದರೆ ಆಗದಿರೋ ರೀತಿ ಅವರು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ನಾನು ಈ ಮೂಲಕ ವಿಜಯನಗರ ಜಿಲ್ಲಾ ಪೊಲೀಸ್ ವತಿಯಿಂದ ನಾನು ತಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈಗ ಬೇಕರಿ ಸಮಯದ ಕುರಿತು ವರದಿ. 2025ರ ಹೊಸ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಹಲವರು ಕೇಕ್ ಕತ್ತರಿಸಿ ಸಂಭ್ರಮಿಸುವ ಮೂಲಕ ಹೊಸ ವರ್ಷವನ್ನ ಸ್ವಾಗತಿಸಿಕೊಳ್ಳುತ್ತಾರೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಿರಲಿ ಎಂಬ ದೃಷ್ಟಿಯಿಂದಾಗಿ ಡಿಸೆಂಬರ್ 31ರ ರಾತ್ರಿ 10 ಗಂಟೆವರೆಗೆ ಮಾತ್ರ ಬೇಕರಿಗಳನ್ನು ತೆರೆಯಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬೇಕರಿ ಮಾಲೀಕರಿಗೆ ಸೂಚಿಸಿದ್ದಾರೆ. ಈ ಭಾಗವಾಗಿ ಸಾರ್ವಜನಿಕರು ವಿವಿಧ ಭಾಗಗಳಲ್ಲಿ ಬರುವ ಬೇಕರಿಗಳಿಗೆ ತೆರಳಿ ಹೊಸ ವರ್ಷದ ಆಚರಣೆ ನಿಮಿತ್ತ ವಿವಿಧ ತೆರನಾದ ಕೇಕ್ಗಳನ್ನು ಖರೀದಿಸುವಲ್ಲಿ ತೊಡಗಿಸಿಕೊಂಡಿದ್ದು ಕಂಡುಬಂದಿತು. ಅಲ್ಲಿಂದ ಜ್ಯೂಸ್ ಅಂಗಡಿ ಕೇಕ್ ಇಡಕ್ಕೆ
ಪಾಪಿನಾಯಕನಹಳ್ಳಿಯಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಶಂಕರಮೇಟಿ ಸ್ವಾಮಿಗಳ ಸಾರಥ್ಯದಲ್ಲಿ ಪೂಜೆ ನಡೆಸಿ ಲಂಬೋದರ ಸ್ವಾಮಿಗಳಿಗೆ ತುಲಾಭಾರ ನೆರವೇರಿಸಲಾಯಿತು. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆಯ ಅಯ್ಯಪ್ಪ ಸ್ವಾಮಿ ದೇಗುಲದ ಲಂಬೋದರ ಗುರುಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಅಯ್ಯಪ್ಪ ಸ್ವಾಮಿಯ ವಿಶೇಷ ಪೂಜೆ ನಡೆಸಲಾಯಿತು. ಅಲ್ಲಿ ಒಳಗೈತೆ ನೋಡಿ ಸರ್, ಒಳಗ ಸ್ವಾಮಿ ಇಲ್ಲಿ ಒಳಗೈತೆ ನೋಡಿ, ಬೆಳಗದ Swami
ಈ ವೇಳೆ ನೆರೆದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಂದ ಭಜನೆ ನಡೆಸುವ ಮೂಲಕ ಅಯ್ಯಪ್ಪ ಸ್ವಾಮಿಯ ನಾಮಸ್ಮರಣೆ ಮಾಡಿದರು. ಇನ್ನು ಶಂಕರ ಮೇಟಿರವರು ಮಾಲೆ ಧರಿಸಿ 18 ವರ್ಷ ಪೂರ್ಣಗೊಂಡ ಸವಿ ನೆನಪಿನಾರ್ಥ ಲಂಬೋದರ ಸ್ವಾಮಿಗಳಿಗೆ ನಾಣ್ಯಗಳಿಂದ ತುಲಾಭಾರ ನೆರವೇರಿಸಿ ಅನ್ನ ಸಂತರ್ಪಣೆ ನಡೆಸಲಾಯಿತು. ಬರೆಯುವುದನ್ನ ಮುಕ್ತಿ ಅನ್ನೋದು ಇವತ್ತು 18 ವರ್ಷದ ಗುರುಸ್ವಾಮಿಗಳು ಗುರುವಿನ
ಅವಕಾಶ ಮಾಡಿಕೊಡ್ರಿ ಅಯ್ಯಪ್ಪ ಬರೀ ಅಲ್ಲೇ ಶರಣಮಯ್ಯಪ್ಪ. ಈ ಮೇಟಿ ಶಂಕರ ಸ್ವಾಮಿಗಳ 18ನೇ ಪಾದದ ಪ್ರಯುಕ್ತವಾಗಿ ಇವತ್ತು ಪೂಜೆ ಚೆನ್ನಾಗಿ ಭಾಳ ವಿಜೃಂಭಣೆಯಿಂದ ನಡೆಯಿತು. ನನಗೇನು ಹೇಳ್ಬೇಕಂತಾನೆ ಅರ್ಥ ಆಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಮಾತುಗಳೇ ಬರ್ತಾ ಇಲ್ಲ ನಿಜ ಹೇಳಬೇಕಂತಿದ್ರೆ. ಈ ಪ್ರೀತಿ ನಂಬಿಕೆಗೆ ನಾನು ಏನು ಯಾವತ್ತೂ ಭಾಳ ಖುಷಿ ಆಯಿತು. ಆ ಅಯ್ಯಪ್ಪ ಸ್ವಾಮಿ ಎಲ್ಲ ಆಯುಷ್ಯ ಆರೋಗ್ಯ ಕೊಟ್ಟು ಇವರ ಕುಟುಂಬಕ್ಕೆ ಎಲ್ಲ ಸ್ವಾಮಿಗಳಿಗೂ ಆಶೀರ್ವಾದ ನೀಡಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿಯ ಶರಣ. ಈ ದಿನ ನಮ್ಮ ಹೊಸಪೇಟೆ ಅಯ್ಯಪ್ಪ ಸ್ವಾಮಿ ಸನ್ನಿಧಿಯ ನಮ್ಮ ಪೂಜ್ಯ ಗುರುಗಳು ಗುರುಸ್ವಾಮಿಗಳಾದ ಲಂಬೋದರ ಗುರುಸ್ವಾಮಿ ಅವರಿಗೆ ನಮ್ಮ ಧರ್ಮಸ್ಥಳ ಸೇವಾ ಸಮಿತಿ ವತಿಯಿಂದ ಮತ್ತು ನನ್ನ ಶಂಕರ್ಮೇಟ್ ನಮ್ಮ ಕುಟುಂಬದ ವತಿಯಿಂದ ಇವತ್ತು ನಾವು ತುಲಾಭಾರ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಮೊದಲನೇದಾಗಿ 18ನೇ ಪಡಿಯ ನನ್ನ ಪೂಜೆಯನ್ನು ಸಲ್ಲಿಸಿ ಆ ಭಗವಂತನಿಗೆ ಶರಣು ಆಗಿ ಮತ್ತು ನಮ್ಮ ಗುರುಸ್ವಾಮಿ ಸುರೇಶ್ ಗುರುಸ್ವಾಮಿ ಒಂದು ಗೋವಿಂದ ಗುರುಸ್ವಾಮಿ ಒಂದು ಮಾರ್ಗದರ್ಶನದಲ್ಲಿ ನಾವು ಈ ದಿನ ಒಂದು ನಮ್ಮ ಗುರುಸ್ವಾಮಿಗಳಿಗೆ ತುಲಾಭಾರ ಕಾರ್ಯಕ್ರಮ ಮಾಡಿದ್ವಿ. ಎಲ್ಲ ಗುರುಸ್ವಾಮಿಗಳು ಮತ್ತು ಎಲ್ಲ ನಮ್ಮ ಸ್ವಾಮಿಗಳು ಅಯ್ಯಪ್ಪ ಸ್ವಾಮಿ ಮಾಲೆದಾರಿ ಭಕ್ತಗಳು ಬಂದು ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನೆರವೇರಿಸಿಕೊಟ್ಟರು. ನನಗೆ ಭಾಳ ಸಂತೋಷವಾಯಿತು. ಇದೇ ರೀತಿಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರು 18ನೇ ವರ್ಷ ತಟ ಇಲ್ಲಿ ಎಲ್ಲ ಅಯ್ಯಪ್ಪ ಸದಾ ಅವರಿಗೆ ಅವ್ರ ಕುಟುಂಬಕ್ಕೆ ಎಲ್ಲ ಕೊಡಲಿ, ಅವರು ಕೂಡ ಚೆನ್ನಾಗಿ ಈ ರೀತಿ ಮಾಡಲಿ, ನಮ್ಮ ಮುಂದೆ ಬರೋಂಥ ಎಲ್ಲ ದಿನಗಳಲ್ಲಿ ಅಯ್ಯಪ್ಪ ಕಾಪಾಡಲಿ ಅಂತ ಹೇಳ್ತಾ, ಮುಂದೆ ನಮಗೆ ಎಲ್ಲ ಅಯ್ಯಪ್ಪನ ಭಕ್ತಾದ್ರಿ ಮಾಲಿಗಳು ಎಲ್ಲ ಊರ ಕಡೆ ಹೋಗೋಂಥ ಎಲ್ಲ ಭಕ್ತಾದ್ರಿಗೆ ನಾವು ಇನ್ನೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಸ್ವಾಮಿಯ ಶರಣಮಯ್ಯಪ್ಪ ಗುರುವಿನ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತೇಳಿ ನಾನು ಈ ಮೂಲಕ ನಾನು ಕೋರ್ತಾ ಇದ್ದೀನಿ. ಸ್ವಾಮಿ. ಈಗ ಹಂಪಿಗೆ ಸಾಗಿ ಬಂದ ಪ್ರವಾಸಿಗರ ಕುರಿತು ವರದಿ. 2025ರ ಹೊಸ ವರ್ಷದ ಸವಿ ನೆನಪಿನಾರ್ಥ ಪ್ರವಾಸಿಗರ ದಂಡು ಹಂಪಿಗೆ ಸಾಗಿ ಬಂದಿತ್ತು. ಇದರಲ್ಲಿ ರಾಜ್ಯ ಹಾಗೂ ಹೊರ ರಾಜ್ಯದ ಶಾಲಾ ಕಾಲೇಜುಗಳ ವಿದ್ಯಾರ್ಥಿ ಸಂಖ್ಯೆ ಹೆಚ್ಚಾಗಿತ್ತು. ಗೆಜ್ಜಲ ಮಂಟಪ, ಕಲ್ಲಿನ ತೇರು ಹಾಗೂ ವಿವಿಧ ಸ್ಮಾರಕಗಳನ್ನು ನೋಡಿದ ವಿದ್ಯಾರ್ಥಿಗಳು ಮನದಲ್ಲಿ ಖುಷಿ ಪಟ್ಟರು. ಲೈನ್ ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ
ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ. ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನೋಡಿ ಪುಳಕಿತಗೊಂಡ ಶಾಲಾ ವಿದ್ಯಾರ್ಥಿಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.